ಓಂ ಶಾಂತಿ. ಡೇಟ್ ಆಗಿದೆ 21 ಸೆಪ್ಟೆಂಬರ್ 1975. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. फरिश्ता अर्थात जिसका एक बाप के सिवा अन्य आत्माओं से कोई रिश्ता नहीं. ಫರಿಸ್ತಾ ಅರ್ಥ ಏನು? ಒಬ್ಬ ತಂದೆಯ ಬಿಟ್ಟು ಬೇರೆ ಯಾವ ಆತ್ಮಗಳ ಸಂಬಂಧದಲ್ಲಿ ಬರಬಾರ್ದು ಅಂತಾರೆ ಬಾಬಾ. एक के द्वारा सर्व संबंधों के सुख की अनुभूति कराने वाले, ಒಬ್ಬ ತಂದೆಯ ಮುಖಾಂತರ ಸರ್ವ ಸಂಬಂಧಗಳ ಸುಖದ ಅನುಭೂತವನ್ನು ಮಾಡಿಸುವಂತಹ ಶಿವಬಾಬಾ. ಮುಷ್ಕಿಲ್ ಕೋ ಸಹಜ್ ಕರ್ನೆ ವಾಲೆ, ಕಠಿಣತೆಯನ್ನು ಸಹಜ ಮಾಡಿಸುವಂತಹ ಶಿವಬಾಬಾ. ದೇಹರೂಪಿ ಧರಣಿ ಸೇ ಸದಾ ನಾರಿ, ಈ ದೇಹ ರೂಪದ ಧರಣಿ ಭೂಮಿ ಅಂತ ಏನು ಹೇಳ್ತೀವಿ, ಅದರಿಂದ ಭಿನ್ನ ಆಗಿರುವಂಥದ್ದು. ಇಂಥ ಒಂದು ಭಿನ್ನ ಮಾಡಿಸುವಂಥ ಕರಣ್ ಕರಾವನ್ಹಾರ್ ಶಿವಬಾಬಾ ಹೇಳ್ತಾರೆ. ವಾರೇ ಮೈ ಕಾ ನಶಾ ಯಾದ್ ಹೇ, ಬಾಬಾ ಕೇಳ್ತಾರೆ. ವಾರೇ ಮೈ ಅಂದರೆ ನನ್ನ ಆತ್ಮ, ವಾ ಮೇ ಆತ್ಮ ಅನ್ನೋ ನಶೆ ನಿಮಗಿದೆಯಾ? ವಹ ದಿನ್ ವಹ ಝಲಕ್ ಔರ್ ಫಲಕ್ स्मृति में आती है. ಆ ದಿನ, ಆ ಝಲಕ್, ಆ ಫಲಕ್ ಸ್ಮೃತಿ ಬರ್ತಿದೆಯಾ? ವಹ ನಶೆಗೆ ದಿನ ಅಲೌಕಿಕ್ ಥೇ, ಆ ನಶೆಯ ದಿನ ಬಹಳ ಅಲೌಕಿಕ ಆಗಿತ್ತು. ಐಸೆ ನಶೆಗೆ ದಿನ ಸ್ಮೃತಿ ಮೇ ಆತೆ ಹಿ ನಶಾ ಚढ़ ಜಾತಾ ಹೈ. ಅಂಥ ಒಂದು ದಿನವನ್ನು ಸ್ಮೃತಿನಲ್ಲಿ ತಗೊಂಡು ಬರೋದ್ರಿಂದ, ನೆನಪು ಮಾಡೋದ್ರಿಂದ ನಶೆ ಏರ್ತದ. ಏನು ಇಂಥ ನಶೆ? ವಾರೆ ವಾಮೆ ಆತ್ಮ, इतना नशा, इतनी खुशी जो स्थूल पाँव भी चलते फिरते ನ್ಯಾಚುರಲ್ डांस करते हैं, ಪ್ರೋಗ್ರಾಮ್ ಸೆ ಡಾನ್ಸ್ ನಹಿ. ಬಾಬಾ ಹೇಳ್ತಾರೆ, ಇಷ್ಟು ನಶೆ ಇರಬೇಕು, ಇಷ್ಟು ಖುಷಿ ಇರಬೇಕು. ಖುಷಿ ಇದ್ದಾಗ ಸ್ಥೂಲ ಪಾವು, ಈ ಕಾಲುಗಳು, ಸ್ಥೂಲ ದೇಹದ ಕಾಲುಗಳು ಹೋಗ್ತಾ ಬರ್ತಾ ಏನು ಮಾಡಬೇಕು ಅಂತಂದರೆ ಡಾನ್ಸ್ ಮಾಡ್ತಿರಬೇಕು ಅಂತ ಹೇಳ್ತಾರೆ ಬಾಬಾ. ಡಾನ್ಸ್ ಅಂದರೆ ಪ್ರೋಗ್ರಾಮ್ನಲ್ಲಿ ಮಾಡ್ತಾರಲ್ಲ ಆ ಡಾನ್ಸ್ ಅಲ್ಲ. ಮನ್ ಮೇ ಭೀ ನಾಚ್ और तन भी ನ್ಯಾಚುರಲ್ ನಾಚ್ತಾ ರಹೆ. ಒಳಗಡೆ ಮನಸ್ಸು ಕೂಡ ಡಾನ್ಸ್ ಮಾಡ್ತಿರಬೇಕು, ಈ ದೇಹನೂ ಕೂಡ ಡಾನ್ಸ್ ನ್ಯಾಚುರಲ್ ಆಗಿರಬೇಕು. ಯಹ ನ್ಯಾಚುರಲ್ ಡಾನ್ಸ್ ತೋ ನಿರಂತರ ಹೋ ಸಕ್ತಾ ಹೈ. ಈ ಸಹಜ ಡಾನ್ಸು ನಿರಂತರ ಇರ್ತದ ಅಂತ ಕೇಳ್ತಾರೆ ಬಾಬಾ. ಡಾನ್ಸ್ ಅಂದ್ರೆ ಏನು? ಖುಷಿಯೊಳಗಿರೋದು. आँखों का देखना, हाथों का हिलना और पाँव का चलना सब खुशी में नेचुरल डांस करते हैं. आँखों का देखना, ಕಣ್ಣುಗಳನ್ನು ನೋಡೋದು, ಕೈಗಳನ್ನು ಅಲುಗಾಡಿಸೋದು, ಪಾವುಗಳಿಂದ ಆ ಕಡೆ ಈ ಕಡೆ ಮಾಡಿ ಡಾನ್ಸ್, ಸಹಜ ಡಾನ್ಸ್, ಖುಷಿ. ಈ ಖುಷಿ ನ್ಯಾಚುರಲ್ ಡಾನ್ಸ್ ಮಾಡ್ತೀರಾ. ಉಸ್ಕೋ ಫರಿಸ್ತೋಂ ಕಾ ಡಾನ್ಸ್ ಕೇತೆ ಹೇ, ಅದಕ್ಕೆ ಫರಿಸ್ತೆಗಳ ಡಾನ್ಸ್ ಅಂತ ಹೇಳ್ತಾರೆ. ಐಸೆ ನ್ಯಾಚುರಲ್ ಡಾನ್ಸ್ ಚಲ್ತಾ रहता है. ಇಂಥ ಒಂದು ಸಹಜ ಡಾನ್ಸ್ ನಡೀತಾ ಇದೆಯಾ? ಜೈಸೆ कहते हैं कि फरिश्तों के पाँव धरती पर नहीं टिकते. ಹೇಳ್ತಾರೆ ಫರಿಸ್ತೆಗಳು ಅಂತಂದರೆ ಅವ್ರೇನು ಮಾಡ್ತಾರೆ? ಅಂತರಿಕ್ಷದಲ್ಲಿ ಅಡ್ಡಾಡ್ತಾರೆ, ಅವ್ರ ಕಾಲುಗಳು ಈ ಭೂಮಿ ಮೇಲೆ ಇರೋದಿಲ್ಲ. ಐಸೆ ಫರಿಸ್ತೆ ಬನನೆ ವಾಲೆ ಆತ್ಮಾಯೇ ಭೀ, ಈ ಥರ ಫರಿಸ್ತಾ ಆಗುವಂಥ ಆತ್ಮ ಏನು ಕೂಡ ಇಸ್ ದೇಹ ಅರ್ಥಾತ್ ಧರ್ತಿ ಅಂತಂದ್ರೇನು? ಈ ಭೂಮಿ ಧರ್ತಿ ಎರಡು ಒಂದೇ. ಜೈಸೆ ವಹ ಧರ್ತಿ ಮಿಟ್ಟಿ ಹೇ ವೈಸೆ ಯಹ ದೇಹ ಭೀ ಮಿಟ್ಟಿ ಹೇನಾ. ಹೇಗೆ ಸ್ಥೂಲ ಭೂಮಿ, ಅದು ಕೂಡ ಭೂಮಿ ಅಂದ್ರೇನು? ಮಣ್ಣು. ದೇಹನೂ ಕೂಡ ಏನಾಗಿದೆ? ಮಣ್ಣು. ಬಾಬಾ ಹೇಳ್ತಾರೆ ಇದರ ಅರ್ಥ ದೇಹಾಭಿಮಾನದಲ್ಲಿ ಬರೋದು ಅಂದ್ರೇನು? ಮಣ್ಣಲ್ಲಿ ಬರೋದು. तो फरिश्तों के पाँव धरती पर नहीं रहते, अर्थात फरिश्ते बनने वाले आत्माओं के पाँव अर्थात बुद्धि इस देह रूपी धरती पर नहीं रह सकती. ಹೇಳ್ತಾರೆ, ಯಾರು ಖುಷಿ ನಶೆ ಒಳಗಿರ್ತಾರೋ, ಆನಂದದ ನಶೆನಲ್ಲಿರ್ತಾರೋ ಅವ್ರ ಕಾಲುಗಳು ಈ ಭೂಮಿ ಮೇಲೆ ಇರೋದಿಲ್ಲ. ದೇಹದ ಭೂಮಿ ಮೇಲೇನೂ ಇರೋದಿಲ್ಲ, ಪೃಥ್ವಿ ಭೂಮಿ ಮೇಲೇನೂ ಇರೋದಿಲ್ಲ. ಯಹಿ ನಿಶಾನಿ ಹೇ ಫರಿಸ್ತೆಪನ್ ಕಿ. ಫರಿಸ್ತೆಪನ್ನದ ಲಕ್ಷಣಗಳೇನು? ಯಾವಾಗಲೂ ಖುಷಿನಲ್ಲಿ ತೇಲಾಡ್ತಾ ಇರೋದು. ಅದಕ್ಕೆ ಅಂತೇನು ಹೇಳ್ತಾರೆ? ಫರಿಸ್ತಾ. ಜಿತನಾ ಫರಿಸ್ತೆಪನ್ ಕಿ ಸ್ಥಿತಿಗೆ ಸಮೀಪ ಜಾತೆ ರಹತೆ, ಎಷ್ಟೆಷ್ಟು ನೀವು ಫರಿಸ್ತಾಪನ್ನದ ಸ್ಥಿತಿಯ ಸಮೀಪ ಹೋಗ್ತೀರಿ. ಫರಿಸ್ತಾ ಅಂದ್ರೇನು? ಖಾಲಿ.
ಮನಸ್ಸು ಖಾಲಿ ಇರಬೇಕು, ಖುಷಿ ಇರಬೇಕು, ಹಾರಾಡ್ತಾ ಇರಬೇಕು, ಬಾಬಾ ನೆನಪಿರಬೇಕು, ಬೇರೆ ಏನೂ ಬುದ್ಧಿನಲ್ಲಿ ಬರೋ ಹಾಗಿಲ್ಲ. ಅದಕ್ಕೇನಂತಾರೆ ಫರಿಸ್ತಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जितना फरिश्तेपन की स्थिति के समीप जाते रहते उतना देह रूपी धरती से पांव स्वतः ही ऊपर होंगे. ಎಷ್ಟು ನೀವು ಫರಿಸ್ತಾ ಸ್ಥಿತಿಗೆ ಸಮೀಪ ಹೋಗ್ತೀರಾ ಅಷ್ಟು ದೇಹರೂಪಿ ಭೂಮಿಯಿಂದ ಕಾಲುಗಳು ಸ್ವತಃ ಮೇಲ್ ಹಾರಾಡಕ್ಕೆ ಶುರು ಮಾಡ್ತವೆ. ಅಗರ್ ऊपर नहीं है धरती पर रहते हैं तो समझो बोझ है. ಮೇಲಿಲ್ಲ ಅಂತಂದರೆ ಕಾಲುಗಳೆಲ್ಲ ಇರ್ತವೆ, ಭೂಮಿ ಮೇಲಿರ್ತವೆ. ಭೂಮಿ ಮೇಲೆ ಕಾಲುಗಳಿದಾವಂತಂದ್ರೆ ಏನರ್ಥ? ಬುದ್ಧಿ ಬಹಳಷ್ಟು ಭಾರ ಇದೆ, ಭೋಜ ಇದೆ. ಭೋಜವಾಲಿ ವಸ್ತು ಉಪರ್ ನಹಿ ರಹ ಸಕ್ತಿ. ಯಾವ ಭಾರವಾಗಿರ್ತಕ್ಕಂಥ ವಸ್ತುಗಳಿರ್ತಾವೋ ಅವು ಎಂದೂ ಹಾರಕ್ಕಾಗೋದಿಲ್ಲ. ಹಲ್ಕಾಪನ್ ನ ಹೈ ಭೋಜ ಹೈ ತೋ ಇಸ್ ದೇಹ ರೂಪಿ ಧರ್ತಿ ಪರ್ ಬಾರ್ ಬಾರ್ ಪಾವ್ ಆ ಜಾಯೇಂಗಾ. ಮನಸ್ಸು ಬುದ್ಧಿ ಹಗರು ಇಲ್ಲ ಅಂತಂದರೆ, ಒಳಗಡೆ ಮನಸ್ಸಿನಲ್ಲಿ ಏನಾದರೂ ಭೋಜ ಇದ್ದರೆ, ವಿಚಾರಗಳು ಇಂಥ ವಿಚಾರಗಳು ಇದ್ದು ಅಂತಂದರೆ ಮತ್ತೆ ಬುದ್ಧಿಯೆಲ್ಲ ಬರ್ತದೆ ದೇಹದ ಭೂಮಿನಲ್ಲಿ ಮೇಲಿನ ಮೇಲೆ ಕೆಳಗೆ ಬರ್ತೀರಾ ಅಂದರೆ ಏನರ್ಥ? ದೇಹಾಭಿಮಾನದಲ್ಲಿ ಬರ್ತೀರಾ. ಫರಿಸ್ತಾ ಅರ್ಥಾತ್ ಹಲ್ಕಾ ನಹಿ ಬನೆಂಗೆ. ಫರಿಸ್ತಾ ಅದರ ಅರ್ಥ ಏನು? ಹಲ್ಕಾ ಆಗೋದಿಲ್ಲ. ಫರಿಸ್ತೋಂ ಕೆ ಪಾಂವ್ ಧರ್ತಿ ಸೆ ಊಂಚೆ ಸ್ವತಃ ಹಿ रहते हैं. ಫರಿಸ್ತೆಗಳ ಕಾಲು ಭೂಮಿ ಮೇಲೆ ಇರೋದೇ ಇಲ್ಲ. ಬಾಬಾ ಹೇಳ್ತಾರೆ ಕರ್ತೆ ನಹಿ. ಬಾಬಾ ಹೇಳ್ತಾರೆ फरिश्तों के पाँव धरती से ऊंचे स्वतः ही रहते हैं, करते नहीं हैं. जो हल्का होता है उनके लिए कहते हैं कि यह तो जैसे हवा में उड़ता रहता है. ಯಾರು ಹಗರ್ ಇರ್ತಾರೋ ಅವ್ರು ನೋಡಿದ ಕೂಡಲೇ ಅನಿಸ್ಬಿಡ್ತದೆ, ಇವರಂತೂ ಏನ್ರಿ ಯಾವಾಗಲೂ ಹವಾದಲ್ಲಿ ಹಾರಾಡ್ತಿರ್ತಾರೆ ಮೇಲೆ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಚಲ್ತಾ ನಹಿ ಹೇ, ಇವರೆಂದು ನಡೆಯುವುದಿಲ್ಲ, ಯಾವಾಗಲೂ ಹಾರಾಡ್ತಿರ್ತಾರೆ. ಉಡ್ತಾ ಹೇ ऐसे ही फरिश्ते भी ऊंची ಸ್ಥಿತಿ ಮೇ ಉಡ್ತೆ ಹೇ. ಇದೇ ಥರನೇ ಫರಿಸ್ತೆ ಅಂತಂದ್ರೇನು? ಶ್ರೇಷ್ಠ ಸ್ಥಿತಿಯಲ್ಲಿ ಹಾರಾಡ್ತಾ ಇರ್ತಾರೆ. ನಮ್ಮ ಸ್ಥಿತಿ ಏನಾಗಬೇಕು? ಶ್ರೇಷ್ಠ ಇದ್ದರೆ ನಾವು ಫರಿಸ್ತಾ ಆಗ್ತೀವಿ. ऐसे नेचुरल फरिश्तों का डांस देखने और करने में भी मजा आता है. ಇಂಥ ಸಹಜವಾದ ಫರಿಸ್ತೆಗಳ ಡಾನ್ಸ್ ನೋಡೋದು ಮತ್ತು ಮಾಡೋದು ಅಂದರೆ ಮಜಾ ಬರ್ತದೆ. महारथी टीचर्स यह ನ್ಯಾಚುರಲ್ ಫರಿಸ್ತೋं की डांस करती रहती है ना. ಯಾರು ಮಹಾರಥಿ ಶಿಕ್ಷಕರು ಇರ್ತಾರೋ ನ್ಯಾಚುರಲ್ ಆಗಿ ಸಹಜವಾಗಿ ಫರಿಸ್ತೆಗಳ ಡಾನ್ಸ್ ಮಾಡ್ತಿರ್ತಾರೆ. ಕರಣ್ ಕರಾವನ್ಹಾರ್ ಶಿವ್ ಬಾಬಾ ನೆ ಅಪ್ನೆ ಸಮ್ಮುಖ ಬೈಠಿ ಟೀಚರ್ ಸೆ ಪೂಛಾ. ಕರಣ್ ಕರಾವನ್ಹಾರ್ ಶಿವ್ ಬಾಬಾ ತಮ್ಮ ಎದುರುಗಡೆ ಕುಳಿತಂಥ ಶಿಕ್ಷಕರಿಗೆ ಕೇಳ್ತಾರೆ, ಕೊಯ್ನೆ ಕಹಾ ಬಾಬಾ ಮಾಯಾ ಕೆ ಹಾತ್ ಕಾಟ್ ದೋ. ಇನ್ನು ಕೆಲವರು ಏನು ಹೇಳ್ತಾರೆ, ಬಾಬಾ ಮಾಯನ ಕೈಗಳನ್ನು ಕತ್ತರಿಸಿ ಬಿಡಿ. ಅಗರ್ ಬಾಪ್ ಮಾಯಾ ಕೆ ಹಾತ್ ಕಾಟ್ತಿ ತೋ ಜೋ ಕಾಟೇಗಾ ವಹ ಪಾಯೇಗಾ. ನಾನೇ ಎಲ್ಲ ನಾನು ಮಾಡಿದರೆ ನನಗೆ ಸಿಗ್ತದೆ, ಯಾರು ಮಾಡ್ತಾರೆ ಅವ್ರಿಗೆ ಸಿಗ್ತದೆ. ಬಾಪ್ ತೋ ಸಬ್ ಕುಚ್ ಕರ್ ಸಕ್ತೆ ಹೇ. ಬಾಬಾ ಎಲ್ಲ ಮಾಡೋಕ್ಕಾಗ್ತದೆ, ಬಾಬಾಗೆ ಮಾಡೋಕ್ಕಾಗೋದಿಲ್ಲ ಅಂತೇನಿಲ್ಲ. ಆದರೆ ಯಾರು ಮಾಡ್ತಾರೋ ಅವ್ರು ಪಡ್ಕೊಳ್ತಾರೆ ಅಂತಿರ್ತದಲ್ಲ. ಅದಕ್ಕೆ ನೀವು ಮಾಡಿದರೆ ನೀವು ಪಡ್ಕೊಳ್ತೀರಾ, ಆದರೆ ನಾ ಮಾಡಿದ್ರೆ ನನಗೆ ಸಿಗ್ತದೆ. ಬಾಪ್ ತೋ ಸಬ್ ಕುಚ್ ಕರ್ ಸಕ್ತೆ. ಸೆಕೆಂಡ್ ಕಾ ಆರ್ಡ್ರ್ ಹೇ. 1 ಸೆಕೆಂಡಲ್ಲಿ ಬಾಬಾ ಆರ್ಡ್ರ್ ಮಾಡಿದ್ರೆ ಎಲ್ಲ ಮಾಡ್ಬೋದು. ಆದರೆ ಬಾಬಾ ಮಕ್ಕಳೇ ಪುರುಷಾರ್ಥ ಮಾಡಲಿ, ಮಕ್ಕಳೇ ಪ್ರಾರಬ್ಧ ಪಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ ಅಷ್ಟೇ, ಹಿಂಗೆ ಮಾಡಬೇಕು ಅಂತ. ಆದರೆ ಮಾಡೋದು ಮಾತ್ರ ನಾವೇ ಮಾಡಬೇಕು. ಲೇಕಿನ್ ಭವಿಷ್ಯ ಬನಾನೆ ವಾಲೋಂ ಕಾ ಭವಿಷ್ಯ ಕೈಸೆ ಬನೆ. ನಾನೇ ಎಲ್ಲ ಸೆಕೆಂಡ್ನಲ್ಲಿ ಮಾಡಿ ಮುಗಿಸಿದ್ರೆ ನಿಮ್ಮ ಭವಿಷ್ಯ ನೀವು ಮಾಡ್ಕೊಳ್ಬೇಕು, ಅದು ಹೆಂಗಾಗ್ತದೆ? ಬಾಪ್ ಸಬ್ಕೆ ಲಿಯೇ ಕರ್ ದೇ ಯಾ ಸಿರ್ಫ್ ಆಪ್ಕೆ ಲಿಯೇ ಕರ್ ದೇ. ಬಾಬಾ ಎಲ್ಲರಿಗೂ ಮಾಡಿಸ್ತಾರೆ, ನಿಮ್ಮ ಸಲುವಾಗಿ ಅಷ್ಟೇ ಮಾಡ್ತಾರೆ ಬಾಬಾ. ಫಿರ್ ತೋ ಜೈಸೆ ಆಜ್ ಕಿ ದುನಿಯಾ ಮೇ रिश्तखोर है तो यह भी वही लिस्ट हो जाएगी. ಬಾಬಾ ಹೇಳ್ತಾರೆ ಇವತ್ತು ಜಗತ್ತಿನಲ್ಲಿ रिश्तखोर है, यह भी वही लिस्ट हो जाएगी. इसलिए जैसे नेपाल में भी छोटे बच्चों को खुखड़ी हाथ में पकड़ाते हैं, करते खुद हैं लेकिन हाथ बच्चों का रखाते हैं. इतना हो सकता है लेकिन हिम्मत का हाथ खुद
ज़रूर रखना है, इतना तो करना है ना। यह टीचर्स की टॉपिक है। सारे दिन में कितना समय फरिश्ते रहते हो और कितना समय फरिश्तों के बजाय ಮೃತ್ಯುಲೋಕ के ಮಾನವ होते हैं। ಬಾಬಾ ಕೇಳ್ತಾರೆ ಟೀಚರ್ಸಿಗೆ, ಒಂದು ದಿನದಲ್ಲಿ ಎಷ್ಟು ಟೈಮ್ ನೀವು ಫರಿಸ್ತಾ ಆಗಿರ್ತೀರಾ? ಫರಿಸ್ತೋಂಕೆ ಬಜಾಯ್, ಫರಿಸ್ತೆ ಬಿಟ್ಟು ಮೃತ್ಯುಲೋಕ ಮಾನವ ಆಗಿಬಿಡ್ತೀರೇನು? दैवी परिवार के रिश्ते में भी फरिश्ते नहीं आते। ದೈವಿ ಪರಿವಾರದವರು ಕೂಡ ಸಂಬಂಧದಲ್ಲಿ ಫರಿಶ್ತೆ ಆಗಿಲ್ಲ. ವಹ ತೋ ಸದೈವ್ ನ್ಯಾರೆ रहते हैं। रिश्ते सब किससे है? संबंध यार जೊತೆ ಇರಬೇಕು। अगर कोई को सखी बनाया तो बाप से वह सखीपन का रिश्ता कम हो जाएगा। ಬಾಬಾ ಹೇಳ್ತಾರೆ, ಪ್ರತಿಯೊಂದು ಸಂಬಂಧವನ್ನು ಬಾಬನ ಜೊತೆನೇ ಜೋಡಿಸ್ಬೇಕು। ಯಾವ ಸಂಬಂಧವನ್ನು ಕೂಡ ಆತ್ಮಗಳ ಜೊತೆ ಮಾಡ್ಕೋಬಾರ್ದು। ನೀವು ಬೇರೆ ಯಾರನ್ನಾದರೂ ಫ್ರೆಂಡ್ ಮಾಡಿಕೊಂಡ್ರೆ ಬಾಬನ ಜೊತೆ ಒಂದು ಸಂಬಂಧ ಏನಾಗ್ಬಿಡ್ತದೆ, ಕಡಿಮೆ ಆಗಿಬಿಡ್ತದೆ ಅಂತಾರೆ ಬಾಬಾ। कोई भी संबंध चाहे बहन का या भाई का या अन्य कोई भी रिश्ता जोड़ा तो एक से ज़रूर वह रिश्ता हल्का होगा, क्योंकि बंट जाता है ना। दिल का टुकड़ा टुकड़ा हो गया तो टूटा हुआ दिल हो गया। टूटे हुए दिल को बाप भी स्वीकार नहीं करते। ಬಾಬಾ ಹೇಳ್ತಾರೆ, ಎಲ್ಲ ಸಂಬಂಧಗಳನ್ನು ಬಾಬನ ಜೊತೆನೇ ಜೋಡಿಸ್ಬೇಕು। ಎಲ್ಲ ಸಂಬಂಧಗಳು ಅಂತಂದರೆ ಪತಿ ಪತ್ನಿ, ಸ್ನೇಹ, ಮಗು, ತಂದೆ ತಾಯಿ ಎಲ್ಲ ಬಾಬಾನೇ ಆಗಿದ್ದಾರೆ ನಮಗೆ। ಅದರಲ್ಲಿ ಒಂದು ಸಂಬಂಧವನ್ನು ಬೇರೆ ಯಾರನ್ನಾದರೂ ಹಿಡ್ಕೊಂಡ್ರೆ ಬಾಬನ ಜೊತೆ ಒಂದು ಸಂಬಂಧ ಏನಾಗ್ತದೆ, ಮುರಿದ್ಬಿಡ್ತದೆ। ಈ ರೀತಿ ಮುರಿದಂಥ ಸಂಬಂಧ ಬಾಬಾಗೆ ಇಚ್ಛಾ ಇಲ್ಲ ಅಂತ ಹೇಳ್ತಾರೆ ಬಾಬಾ। ಎಲ್ಲ ಸಂಬಂಧವನ್ನು ಮಕ್ಕಳೇ ನೀವು ನನ್ನ ಜೊತೆನೇ ಜೋಡಿಸ್ಬೇಕು। ಯಾಕೆ ಹೀಗೆ ಹೇಳ್ತಾರೆ ಅಂತಂದರೆ, ಬಾಬಾ ಒಂದು ಸಂಬಂಧ ಬೇರೆ ಯಾರಾದರೂ ಬೇರೆದವ್ರ ಜೊತೆ ಮಾಡಿಕೊಂಡ್ರೆ ಮತ್ತೆ ನಾವು ಏನು ಮಾಡ್ತೀವಿ, ಅಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ, ಆ ಬಂಧನದಲ್ಲಿ ಸಿಕ್ಕಾಕ್ಕೊಳ್ತೀವಿ। ಅದಕ್ಕೆ ಆ ತಪ್ಪು ಮಾಡಬೇಡಿ, ಎಲ್ಲ ಸಂಬಂಧಗಳನ್ನು ನನ್ನ ಜೊತೆನೇ ಜೋಡಿಸಿ। ದಿಲ್ ಕಾ ಟುಕಡ ಟುಕಡ ಹೋ ಗಯ, ಒಂದು ಸಂಬಂಧ ಅವ್ರ ಜಡೆ, ಒಂದು ಸಂಬಂಧ ಇವ್ರ ಜಡೆ, ಆ ಕಡೆ ಈ ಕಡೆ ಮಾಡಿದ್ರಿ ಅಂತಂದರೆ ಅದು ತುಂಡಾಗಿ ಹೋಗ್ಬಿಡ್ತದೆ। ಟೂಟೆ ಹುಯೇ ದಿಲ್ಕೋ, ಹಾಗೆ ತುಂಡಾದ ಸಂಬಂಧವನ್ನು ಬಾಬಾ ಸ್ವೀಕಾರ ಮಾಡೋದಿಲ್ಲ। ಯಹ ಭೀ ಗುಹ್ಯ ರಿಶ್ತೋಂ ಕಿ ಫಿಲಾಸಫಿ ಹೇ, ಈ ರಹಸ್ಯ ಸಂಬಂಧಗಳ ಒಂದು ದೊಡ್ಡ ಫಿಲಾಸಫಿ ಇದೆ। ಸಿವಾಯ್ ಏಕೆ ಅವ್ರ ಕೋಯಿ ಸೆ ರಿಶ್ತಾ ನಹಿ, ನ ಸಖಾ ನ ಸಖಿ ನ ಬಹನ್ ನ ಭಾಯಿ ನಹಿ ತೋ ಉಸ್ ಸಂಬಂಧ ಮೇ ಭೀ ಆತ್ಮ ಹಿ ಯಾದ್ ಆಯೇಗಿ। ಯಾಕೆ ಹೇಳ್ತಾರೆ ಬಾಬಾ ಅಂತಂದರೆ, ನೀವು ಒಂದು ಸಂಬಂಧ ಬೇರೆ ಯಾರ ಜೊತೆ ಜೋಡಿಸ್ಕೊಂಡ್ರೆ ಆ ಸಂಬಂಧ ನೆನಪಾದರೆ ಆ ಆತ್ಮ ನೆನಪಾಗ್ತದೆ, ಬಾಬಾ ನೆನಪಾಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ। ಅದಕ್ಕೆ ಯಾವ ಸಂಬಂಧವನ್ನು ಯಾವ ಆತ್ಮ ಜೊತೆನೂ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾರೆ ಬಾಬಾ। ಇಲ್ಲಾಂದರೆ ಮತ್ತು ಬಾಬನ ನೆನಪು ಕಡಿಮೆ ಆಗ್ತದೆ। ಫರಿಶ್ತಾ ಅರ್ಥಾತ್ ಜಿಸ್ಕಾ ಆತ್ಮಾओं से कोई रिश्ता नहीं। ಫರಿಶ್ತಾ ಅಂದ್ರೇ ಯಾವ ಸಂಬಂಧವನ್ನು ಯಾವ ಆತ್ಮಗಳ ಜೊತೆನೂ ಇಟ್ಕೊಳ್ಳೋ ಹಾಗಿಲ್ಲ। ಎಲ್ಲ ಸಂಬಂಧಗಳು ಯಾರ ಜೊತೆ ಇರುವಂಥದ್ದು, ಬಾಬನ ಜೊತೆ। ಅದಕ್ಕೆ ಫರಿಶ್ತಾ। ಪ್ರೀತಿ ಜುಟಾನಾ ಸಹಜ ಹೇ ಲೇಕಿನ್ ನಿಭಾನಾ ಮುಷ್ಕಿಲ್ ಹೇ। ಪ್ರೀತಿಯನ್ನು ಕಟ್ಕೊಳ್ಳೋದು ಈಸಿ ಇದೆ, ಆದರೆ ಪ್ರೀತಿಯನ್ನು ನಿಭಾಯಿಸೋದೇನಿದೆಲ್ಲ ಬಹಳ ಕಠಿಣ। ನಿಭಾನೆ ಮೇ ಹಿ ನಂಬರ್ ಹೋತೆ ಹೇ, ನಿಭಾಯಿಸೋದ್ರಲ್ಲೇ ನಂಬರ್ ಇದೆ। ಜುಟಾನೆ ಮೇ ನಹಿ ಹೋತೆ। ನಿಭಾನಾ ಕಿಸಿ ಕಿಸಿ ಕೋ ಆತಾ ಹೈ, ಸಬ್ಕೋ ನಹಿ ಆತಾ। ಪ್ರೀತಿಯನ್ನು ನಿಭಾಯಿಸೋದು ಎಲ್ಲರಿಗೂ ಬರೋದಿಲ್ಲ, ಕೆಲವ್ರಿಗಷ್ಟೇ ಬರ್ತದೆ। ನಿಭಾನೆ ಕೆ ಲೈನ್ ಬದಲಿ ಹೋ ಜಾತಿ ಹೇ, ಆ ಲೈನು ಚೇಂಜ್ ಆಗಿಬಿಡ್ತದೆ। ಲಕ್ಷ್ಯ ಏಕ್ ಹೋತಾ ಹೈ, ಲಕ್ಷ್ಯ ದೂಸರೆ ಹೋ ಜಾತೆ ಹೇ। ಲಕ್ಷ್ಯ ಇರೋದು ಎಲ್ಲ ಸಂಬಂಧಗಳು, ಸರ್ವ ಸಂಬಂಧ ಬಾಬಾ ಇದ್ದಾರೆ ಅಂತ ನಮ್ಮದು ಲಕ್ಷ್ಯ ಇದೆ, ಲಕ್ಷಣ ಏನಿದೆ, ಮತ್ತು ಇವ್ರದ್ದು ಸಂಬಂಧ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಬಾಬಾ। इसलिए निभाते कोई कोई है, जुटाते सब है। ಸರ್ವ ಸಂಬಂಧವನ್ನು ಬಾಬಾರ ಜೊತೆನೇ ನಿಭಾಯಿಸೋರು ಭಾಳಷ್ಟು ಕಡಿಮೆ ಜನ, ಕಿನಾರ ಮಾಡೋರೆ ಭಾಳ ಜನ ಅಂತಾರೆ ಬಾಬಾ। ಭಕ್ತ ಭೀ ಜುಟಾತೆ ಹೇ ಲೇಕಿನ್ ನಿಭಾತೆ ನಹಿ, ಭಕ್ತರು ಕೂಡ ಏನು ಮಾಡ್ತಾರೆ, ಮುರ್ಕೊಂಡು ಬಿಡ್ತಾರೆ, ಆದರೆ ನಿಭಾಯಿಸೋಕ್ಕಾಗೋದಿಲ್ಲ। ಬಚ್ಚೆ ನಿಭಾತೆ ಹೇ ಲೇಕಿನ್ ಉಸ್ಮೇ ಭೀ ನಂಬರ್ ವಾರ್, ಮಕ್ಕಳೇ ನೀವು ಪ್ರೀತಿಯನ್ನು ನಿಭಾಯಿಸ್ತೀರಾ, ಅಲ್ಲಿನೂ ನಂಬರ್ ವಾರ್।
ಕೋಟೋ ಮೇ ಕೋಯಿ ಮೇ ಕೋಯಿ ಭಿ ಕೋಯಿ. ಕೋಟಿಯಲ್ಲಿ ಒಬ್ಬರು, ಒಬ್ಬರಲ್ಲಿ ಒಬ್ಬರು, ಮತ್ತದರಲ್ಲಿ ಒಬ್ಬರು. कोई एक संबंध में भी अगर निभाने में कमी हो गई या संबंध में जरा सी भी कमी हुई, मानो 75% संबंध बाप से और 25% संबंध कोई एक आत्मा से है, तो भी निभाने वाले की लिस्ट में नहीं रखेंगे. ಬಾಬಾ ಹೇಳ್ತಾರೆ, ಪರಮಾತ್ಮನ ಜೊತೆ ಎಲ್ಲ ಸಂಬಂಧಗಳನ್ನು ಜೋಡಿಸುವುದರಲ್ಲಿ ಬಾಬನ ಜೊತೆ 75%, ಇನ್ಯಾರ್ದು ಆತ್ಮಗಳ ಜೊತೆ 25% ಇದ್ರೂ ಕೂಡ ಅಂಥ ಆತ್ಮಗಳನ್ನು ನಿಭಾಯಿಸುವ ಲಿಸ್ಟ್ನಲ್ಲಿ ಬರೋದಿಲ್ಲ ಅಂತಾರೆ ಬಾಬಾ. बाप का साथ 75 रखते हैं और कभी कभी 25% कोई का साथ लिया तो भी निभाने वाले के लिस्ट में नहीं आएंगे. ನಿಭಾನಾ ತೋ ನಿಭಾನ, ನಿಭಾಯಿಸೋದಂದರೆ ನಿಭಾಯಿಸೋದು, ಅದರಲ್ಲಿ ಪರ್ಸೆಂಟೇಜ್ ಅಂತಿರೋದಿಲ್ಲ. ಬಾಬಾ ಹೇಳ್ತಾರೆ, ಯಹ ಭೀ ಗುಹ್ಯ ಗತಿ ಹೇ ಸಂಕಲ್ಪ ಮೇ ಭೀ ಕೊಯ್ ಆತ್ಮ ನ ಆಯೆ. ಸಂಕಲ್ಪದಲ್ಲಿನೂ ಕೂಡ ಯಾವ ಆತ್ಮಗಳು ಬರ್ಕೂಡ್ದು. ಇಸ್ಕೋ ಕಹತೆ ಹೇ ಸಂಪೂರ್ಣ ನಿಭಾನ, ಅದಕ್ಕೆ ಹೇಳಲಾಗ್ತದೆ ಸಂಪೂರ್ಣ ನಿಭಾಯಿಸೋದು. कैसे भी परिस्थिति हो, चाहे मन की, तन की या संपर्क की, कोई भी आत्मा संकल्प में न आए. ಯಾವುದೇ ಪರಿಸ್ಥಿತಿನಲ್ಲಿನೂ ಕೂಡ ಯಾವ ಆತ್ಮಗಳು ನೆನಪಿರಬಾರ್ದು ಅಂತಾರೆ ಬಾಬಾ. संकल्प में भी कोई आत्मा की स्मृति आई तो उसी सेकंड का भी हिसाब बनता है. ಸಂಕಲ್ಪದಲ್ಲಿ ಯಾವುದೇ ಆತ್ಮಗಳ ಸ್ಮೃತಿ ಬಂದರೂ ಕೂಡ ಆ ಸೆಕೆಂಡ್ ಕೂಡ ಲೆಕ್ಕಾಚಾರದಲ್ಲಿ ಬರ್ತದೆ. ತಭಿ ತೋ 8 ಪಾಸ್ ಹೋತೆ ಹೇ, ಅದಕ್ಕಾಗಿ ಪಾಸ್ ಆಗೋರು 8 ಜನ ಅಂತ ಹೇಳ್ತಾರೆ ಬಾಬಾ. विशेष 8 का ही गायन है, जरूर इतनी गुह्य गति होगी, बड़ा कड़ा पेपर है. 1 ಸೆಕೆಂಡ್ ಬಾಬನ್ ಬಿಟ್ಟು ಬೇರೆ ಯಾರು ನೆನಪು ಬರೋದಿಲ್ಲ ಅಂತಾರೆ ಬಾಬಾ. ಅದಕ್ಕೆ 8 ಮಂದಿ ಮಾತ್ರ ತಯಾರಾಗ್ತಾರೆ, ಭಾಳ ಕಡಿ ಪೇಪರ್ ಇದೆ ಅಂತಾರೆ ಬಾಬಾ. तो फरिश्ता उनको कहा जाता है जिसके संकल्प में भी कोई न रहे. ಫರಿಶ್ತಾ ಅಂತ ಯಾರು ಹೇಳ್ತಾರೆ, ಸಂಕಲ್ಪದಲ್ಲೂ ಕೂಡ ಜರಾ ಭೀ ಯಾವ ಆತ್ಮಗಳ ಪ್ರತಿ ಸ್ಮೃತಿನೇ ಬರಬಾರ್ದು. कोई परिस्थिति में मजबूरी में भी नहीं. ಇಂಥ ಪರಿಸ್ಥಿತಿನಲ್ಲಿನೂ ಇಂಥ ಮಜಬೂರಿದ್ದರೂ ಕೂಡ ಬಾಬಾನೇ ನೆನಪಾಗಬೇಕು. ಸೆಕೆಂಡ್ ಕೆ ಲಿಯೇ ಸಂಕಲ್ಪ ಮೇ ಭೀ ನ ಹೋ, 1 ಸೆಕೆಂಡನ್ನು ಕೂಡ ಸಂಕಲ್ಪದಲ್ಲಿನೂ ಕೂಡ ಬರೋ ಹಾಗಿಲ್ಲ. ಮಜಬೂರಿ ಮೇ ಭೀ ಮಜಬೂತ್ ರಹೇ ತಬ್ ಹಿ ಫರಿಸ್ತಾ. ಇಂಥ ಪರಿಸ್ಥಿತಿ ಇದ್ದರೂ ಕೂಡ ಗಟ್ಟಿಯಾಗಿರಬೇಕು, ಅದಕ್ಕೆ ಫರಿಸ್ತಾ ಅಂತ ಹೇಳ್ತಾರೆ. ಊಂಚಿ ಮಂಜಿಲ್ ಹೇ, ಗುರಿ ಅಂತಿಂಥ ಗುರಿ ಎಲ್ಲ ಇದು ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಗುರಿ ಇರುವಂಥದ್ದು. ಲೇಕಿನ್ ಇಸ್ಮೇ ಕೋಯಿ ನುಕ್ಸಾನ್ ನಹಿ ಹೈ, ಅದರಲ್ಲಿ ನುಕ್ಸಾನ್ ಅಂತ ಏನಿರೋದಿಲ್ಲ. ಸಹಜ್ ಇಸ್ಲಿಯೇ ಹೇ ಕ್ಯೂಂಕಿ ಪ್ರಾಪ್ತಿ ಪದಂ ಗುಣ ಹೋತಿ ಹೇ. ಸಹಜ ಇದೆ, ಪ್ರಾಪ್ತಿ ಏನಿದೆ ಬಹಳಷ್ಟು ಪದಂ ಪ್ರಾಪ್ತಿ ಇದೆ. जो बाप के रिश्ते से प्राप्ति होती है वह उसी सेकंड में स्मृति में नहीं आती है, भूल जाते हैं, इसलिए कोई का आधार ले लेते हैं. ತಂದೆಯ ಸಂಬಂಧದಲ್ಲಿ ಪ್ರಾಪ್ತಿ ಇದೆ, ಉಸಿ ಸೆಕೆಂಡ್ ಅದೇ ಸೆಕೆಂಡಿನಲ್ಲಿ ಸ್ಮೃತಿ ನಹಿ ಆತಿ ಹೇ, ಮರ್ತು ಬಿಡ್ತಾರೆ. ಅಲ್ಲೇನಾಗ್ತದೆ, ಯಾರ್ದಾದ್ರೂ ಬೇರೆಯವರ ಆಧಾರ ತಗೊಳ್ತೀರಾ. ಪ್ರಾಪ್ತಿ ಕೊಯ್ ಕಮ್ ಹೇ ಕ್ಯಾ, ಕಡಿಮೆ ಇದೆಯಾ ಪ್ರಾಪ್ತಿ? ಬಾಬಾನ ಸಂಬಂಧ ಬಾಬಾನ ಸ್ಮೃತಿ ಮಾಡಿದರೆ ಪ್ರಾಪ್ತಿ ಬಹಳಷ್ಟಿದೆ. ಮುಷ್ಕಿಲ್ ಸೆ ಸಹಜ್ ಕರ್ನೆ ವಾಲೆ ಬಾಪ್ ಕಾ ಹಿ ಗಾಯನ್ ಹೇ ನ ಕಿ ಕೊಯ್ ಆತ್ಮ ಕಾ. ಮುಷ್ಕಿಲ್ ಸೆ ಸಹಜ್ ಕರ್ನೆ ವಾಲೆ, ಏನು ಕಠಿಣ ಇದೆಯೋ ಅದನ್ನು ಸಹಜ ಮಾಡುವಂಥವ್ರು ಯಾರು? ಒಬ್ಬ ತಂದೆ ಶಿವಬಾಬಾ ಮಾತ್ರ, ಯಾವ ಆತ್ಮನೂ ಮಾಡೋದಿಲ್ಲ. ತೋ ಮುಷ್ಕಿಲ್ ಕೆ ಸಮಯ ಬಾಪ್ ಕಾ ಸಹಾರ ಲೇನಾ ಚಾಹಿಯೇ. ಏನಾದರೂ ಕಷ್ಟ ಬಂದರೆ ತಂದೆಯ ಸಹಾಯ ತಗೊಳ್ಬೇಕಲ್ಲ. ನ ಕಿ ಕಿಸಿ ಆತ್ಮ ಕಾ ಸಹಾರ ಲೇನಾ ಚಾಹಿಯೇ, ಬೇರೆ ಯಾವ ಆತ್ಮಗಳ ಸಹಾರನ ತಗೊಳ್ಬಾರ್ದು. ಲೇಕಿನ್ ಉಸ್ ಸಮಯ ವಹ ಪ್ರಾಪ್ತಿ ಭೂಲ್ ಜಾತಿ ಹೇ. ನೀವೇನು ಮಾಡ್ತೀರಾ, ಆ ಸಮಯದಲ್ಲಿ ಪ್ರಾಪ್ತಿಯನ್ನು ಮರೆತು ಬಿಡ್ತೀರಾ. ಕಮ್ಜೋರ್ ಹೋತೆ ಹೇ, ಜೈಸೆ ಡೂಬತೆ ಹುए को ತಿನ್ಕಾ ಮಿಲ್ ಜಾತಾ ಹೇ ತೋ ಉಸ್ಕಾ ಸಹಾರ ಲೇತೆ ಹೇ. ಇನ್ನೇನು ಸಮುದ್ರದಲ್ಲಿ ಮುಳುಗ್ತೀವಿ ಅಂತ ಅನ್ನೋ ಸಮಯದಲ್ಲಿ ಬಾಬಾ ನೆನಪು ಮಾಡಬೇಕು, ಅಥವಾ ಅಲ್ಲೊಂದೇನೋ ಕಟ್ಟಿಗೆ ಸಿಗ್ತದೆ, ಕಟ್ಟಿಗೆ ಹಿಡ್ಕೊಂಡು ನಿಲ್ಲಬೇಕು ಅಂತಾರೆ ಬಾಬಾ. कमज़ोर होते हैं, जैसे डूबते हुए को तिनका मिल जाता है तो उसका सहारा ले लेते हैं. उस समय परेशानी के कारण
जो तिनका सामने आता है उनका सहारा ले लेते हैं, लेकिन उससे बेसहारे हो जाएंगे, यह स्मृति में नहीं रहता ಅಪ್ಪ ಹೇಳ್ತಾರೆ. ಮುಳುಗ್ತೀವಿ ಅಂತಂದಾಗ ಯಾರೋ ಒಬ್ರು ಎದುರುಗಡೆ ಬಂದ ಕೂಡಲೇ ನಾವೇನು ಮಾಡ್ತೀವಿ, ಅವ್ರ ಸಹಾರ ಕೇಳ್ತೀವಿ, ಬಾಬಾನ ಸಹಾರ ಕೇಳೋದಿಲ್ಲ. ಆದರೆ ಆತ್ಮಗಳ ಸಹಾಯ ಕೇಳಿದ್ವಿ ಅಂದರೆ ನಾವು ಬೇಸಹಾರ ಆಗಿಬಿಡ್ತೀವಿ. ಆ ಟೈಮ್ನಲ್ಲಿ ಬಾಬಾ ನೆನಪಿಗೆ ಬರೋದಿಲ್ಲ. अच्छा, इस मुरली के विशेष ज्ञान बिंदु फरिश्ता बनने वाली आत्माओं के बुद्धि रूपी पांव इस देह रूपी धरणी पर नहीं टिकते. ಫರಿಸ್ತಾ ಆಗುವಂಥ ಆತ್ಮಗಳ ಬುದ್ಧಿ ರೂಪಿ ಕಾಲುಗಳು ದೇಹ ರೂಪದಲ್ಲಿ ಇರೋದಿಲ್ಲ, ಅವರು ಮೇಲೆ ಹಾರಾಡ್ತಾ ಇರ್ತಾರೆ. फरिश्ता अर्थात जिसका अन्य आत्माओं से कोई रिश्ता नहीं. ಫರಿಶ್ತಾ ಅರ್ಥಾತ್ ಬೇರೆ ಆತ್ಮಗಳಿಂದ ಯಾವುದೇ ಸಂಬಂಧ ತಗೊಳ್ಳೋ ಹಾಗಿಲ್ಲ. ಸರ್ವ ರಿಶ್ತೆ ಏಕ್ ರೂಹಾನಿ ಬಾಪ್ ಸೆ ಹೋ, ಎಲ್ಲ ಸಂಬಂಧಗಳು ಒಬ್ಬ ತಂದೆ ಜೊತೆಗೆ ಇರಬೇಕು. कैसी भी परिस्थिति हो, चाहे मन की, तन की या संपर्क की, कोई भी आत्मा संकल्प में न आए. ಇಂಥ ಪರಿಸ್ಥಿತಿನಲ್ಲಿನೂ ಕೂಡ ನಮಗೆ ನೆನಪು ಯಾರು ಬರಬೇಕು? ಬಾಬಾ ಬರಬೇಕು, ಯಾರ ಸಹಾರನೇ ಇರಬಾರ್ದು. ಜೋ ಮಜಬೂರಿ ಮೇ ಭೀ ಮಜಬೂತ್ ರಹೇ, ಮಜಬೂರಿನಲ್ಲಿನೂ ಮಜಬೂತ್ ಇದ್ದರೆ ತಬ್ ವಹ ಹೈ ಫರಿಸ್ತಾ, ಅದಕ್ಕೆ ಅವ್ರು ಹೇಳಲಾಗ್ತದೆ ಫರಿಸ್ತಾ. ಅಚ್ಚಾ, ಓಂ ಶಾಂತಿ.